ಎಲ್ಲರಿಗೂ ನಮಸ್ಕಾರ. ಶತ್ರುವನ್ನು ಎದುರಿಸುವ 10 ಉಲ್ಟಾ ಮಾರ್ಗಗಳನ್ನು ಇಂದು ನೀವು ನೋಡಲಿದ್ದೀರಿ. ನಿಮಗೂ ಕೆಲವರು ಯಾವಾಗಲೂ ನಿಮ್ಮನ್ನು ಕೆಳಗೆಳೆಯಲು ಪ್ರಯತ್ನಿಸುತ್ತಾರೆ ಎಂದು ಭಾಸವಾಗುತ್ತದೆ. ಯಾವುದೇ ತಪ್ಪಿಲ್ಲದೆ ಜನರು ನಿಮ್ಮ ವಿರುದ್ಧ ನಿಂತುಬಿಡುತ್ತಾರೆಯೇ? ಹೌದಾದರೆ ಇಂದಿನ ಈ ವಿಡಿಯೋ ನಿಮಗಾಗಿಯೇ. ಇಂದು ನಾನು ನಿಮಗೆ 10 ರಹಸ್ಯ ರಾಜಗಳನ್ನು ಹೇಳಲಿದ್ದೇನೆ. ಅದರಿಂದ ನೀವು ಯಾವುದೇ ಹೋರಾಟವಿಲ್ಲದೆ, ಯಾವುದೇ ಜಗಳಕ್ಕೆ ಸಿಲುಕದೆ ಪ್ರತಿ ಸ್ಥಿತಿಯಲ್ಲೂ ಗೆಲ್ಲಬಹುದು. ಇದೇ ರಹಸ್ಯಗಳನ್ನು ಜಗತ್ತಿನ ಅತಿ ದೊಡ್ಡ ನಾಯಕರು, ವ್ಯಾಪಾರ ದಿಗ್ಗಜರು ಮತ್ತು ಯಶಸ್ವಿ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅನ್ವಯಿಸುತ್ತಾರೆ. ಮತ್ತು ನಂಬಿ ನೋಡಿ, ನೀವು ಇದನ್ನು ಅರ್ಥ ಮಾಡಿಕೊಂಡರೆ ಜನರು ನಿಮ್ಮ ವಿರುದ್ಧ ಯೋಜನೆ ಮಾಡುತ್ತಾರೆ, ಆದರೆ ಪ್ರತಿ ಬಾರಿಯೂ ಸೋಲುತ್ತಾರೆ. ಪ್ರತಿ ಪಾಯಿಂಟ್ ನಿಮಗೆ ಹೊಸ ದೃಷ್ಟಿಕೋನ ನೀಡುತ್ತದೆ. ಪ್ರತಿ ಹಂತ ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಮತ್ತು ಅತ್ಯಂತ ವಿಶೇಷವಾದ ಕೊನೆಯ ಪಾಯಿಂಟ್ ನಿಮ್ಮ ಚಿಂತನೆಯನ್ನು ಸಂಪೂರ್ಣವಾಗಿ ಕದಲಿಸುತ್ತದೆ. ಆದ್ದರಿಂದ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟುಬಿಡಬೇಡಿ, ಏಕೆಂದರೆ ನೀವು ಕೊನೆಯ ಪಾಯಿಂಟ್ ತಪ್ಪಿಸಿಕೊಂಡರೆ ಸಂಪೂರ್ಣ ಯುದ್ಧವನ್ನೇ ಸೋತಂಟೆ. ಮತ್ತು ಹೌದು, ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ, ಏಕೆಂದರೆ ಇಂತಹ ವಿಡಿಯೋಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತವೆ. ಬನ್ನಿ ಶುರು ಮಾಡೋಣ. 1. ನಿಮ್ಮ ಶಾಂತಿಯನ್ನು ನಿಮ್ಮ ಅತಿ ದೊಡ್ಡ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ನೆನಪಿಡಿ, ಶಾಂತನಾಗಿರುವವನೇ ನಿಜವಾದ ಸಿಂಹ. ಜಗತ್ತಿಗೆ ಗಟ್ಟಿಯಾಗಿ ಕೂಗುವವನೇ ಗೆಲ್ಲುತ್ತಾನೆ ಎಂದು ಭಾಸವಾಗುತ್ತದೆ. ಆದರೆ ಸತ್ಯವೇನೆಂದರೆ, ನಿಜವಾದ ಗೆಲುವು ಒಳಗಿನಿಂದ ತಂಪಾಗಿ ಯೋಚಿಸುವ ಮತ್ತು ಧೈರ್ಯಶಾಲಿಯಾದವನಿಗೆ ಸಿಗುತ್ತದೆ. ಯೋಚಿಸಿ ನೋಡಿ, ಯಾರಾದರೂ ನಿಮ್ಮನ್ನು ಕೋಪಗೊಳಿಸಲು ಪ್ರಯತ್ನಿಸಿದರೆ ಮತ್ತು ನೀವು ಮೌನವಾಗಿ ನಗುತ್ತಾ ಅಲ್ಲಿಂದ ಹೊರಟು ಹೋದರೆ ನಿಜವಾದ ಗೆಲುವು ಯಾರಿಗೆ? ನಿಮಗೆ. ಏಕೆಂದರೆ ಕೋಪಗೊಂಡವನು ತನ್ನ ಶಕ್ತಿಯನ್ನು ವ್ಯರ್ಥ ಮಾಡಿಕೊಂಡ ಮತ್ತು ಶಾಂತಿಯನ್ನು ಉಳಿಸಿಕೊಂಡವನು ತನ್ನ ಶಕ್ತಿಯನ್ನು ಉಳಿಸಿಕೊಂಡ. ಶಾಂತಿಯ ಅರ್ಥ ಭಯಗೊಂಡವನಾಗುವುದಲ್ಲ. ಶಾಂತಿಯ ಅರ್ಥ ಸರಿಯಾದ ಸಮಯದಲ್ಲಿ ತನ್ನ ಶಕ್ತಿಯನ್ನು ಬಳಸುವುದು. ಜಗತ್ತು ಶಾಂತರಾದರೂ ಬಲಿಷ್ಠರಾದವರನ್ನು ಗೌರವಿಸುತ್ತದೆ. ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದರೆ ಕೂಗುವುದು ಬೇಡ. ಕೇವಲ ಹೃದಯದಲ್ಲಿ ನಗುತ್ತಾ ಯೋಚಿಸಿ, ಇದು ನನ್ನ ಶಕ್ತಿಗೆ ಯೋಗ್ಯವೇ? 2. ನಿಮ್ಮ ಮನಸ್ಸನ್ನು ಖಡ್ಗಕ್ಕಿಂತಲೂ ತೀಕ್ಷ್ಣಗೊಳಿಸಿ. ಜನರು ಶಕ್ತಿಶಾಲಿಯಾಗಲು ಜಿಮ್ಗೆ ಹೋಗ್ತಾರೆ, ಸ್ನಾಯುಗಳನ್ನು ನಿರ್ಮಿಸುತ್ತಾರೆ. ಆದರೆ ನಿಜವಾದ ಶಕ್ತಿ ಮನಸ್ಸಿನಲ್ಲಿದೆ. ನೆನಪಿಡಿ, ಯಾರ ಮನಸ್ಸು ತೀಕ್ಷ್ಣವೋ ಅವನನ್ನು ಯಾರೂ ಸೋಲಿಸಲಾರರು. ಯೋಚಿಸಿ ನೋಡಿ, ಯಾರಾದರೂ ನಿಮ್ಮೊಂದಿಗೆ ವಾದಿಸಲು ಬಂದರೆ ಮತ್ತು ನೀವು ಕೋಪದಿಂದಲ್ಲದೆ ಬುದ್ಧಿಯಿಂದ ಉತ್ತರಿಸಿದರೆ ಯಾರು ಗೆಲ್ಲುತ್ತಾರೆ? ಅದೇ ತಂಪಾದ ಮತ್ತು ತೀಕ್ಷ್ಣ ಮನಸ್ಸಿನವರು. ಏಕೆಂದರೆ ಕೋಪ ಯೋಚನೆ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ, ಆದರೆ ಶಾಂತಿ ಮನಸ್ಸನ್ನು ಹೆಚ್ಚು ತೀಕ್ಷ್ಣಗೊಳಿಸುತ್ತದೆ. ಇತಿಹಾಸ ಸಾಕ್ಷಿ, ಅತಿ ದೊಡ್ಡ ಯೋಧರು ಖಡ್ಗದಿಂದ ಕಡಿಮೆ ಮತ್ತು ಮನಸ್ಸಿನಿಂದ ಹೆಚ್ಚು ಗೆದ್ದರು. ನಿಮ್ಮ ಬಳಿ ಸರಿಯಾದ ರಣನೀತಿ ಇದ್ದರೆ ಯಾರೂ ನಿಮ್ಮನ್ನು ಮೀಡಿಸಲಾರರು. ಹೇಗೆ ಮನಸ್ಸನ್ನು ತೀಕ್ಷ್ಣಗೊಳಿಸುವುದು? ಪ್ರತಿದಿನ ಏನಾದರೂ ಹೊಸದು ಕಲಿಯಿರಿ. ಪುಸ್ತಕಗಳನ್ನು ನಿಮ್ಮ ಅತ್ಯುತ್ತಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಬುದ್ಧಿವಂತರೊಂದಿಗೆ ಮಾತನಾಡಿ ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ತಪ್ಪುಗಳಿಂದ ಕಲಿಯಿರಿ. ಪ್ರತಿಕ್ರಿಯಿಸಬೇಡಿ. ಮೊದಲು ಯೋಚಿಸಿ, ನಂತರ ಉತ್ತರಿಸಿ. ಏಕೆಂದರೆ ನಿಜವಾದ ಗೆಲುವು ಇಂದು ಮಾತ್ರವಲ್ಲ, ಮುಂದಿನ ವರ್ಷಗಳವರೆಗೂ ಕೆಲಸ ಮಾಡುವುದು. ಆದ್ದರಿಂದ ತಮ್ಮೊಂದಿಗೆ ಕೇಳಿಕೊಳ್ಳಿ, ನಾನು ನನ್ನ ಮನಸ್ಸನ್ನು ಇಷ್ಟು ತೀಕ್ಷ್ಣಗೊಳಿಸುತ್ತಿದ್ದೇನೆ, ಜನರು ನನ್ನ ವಿರುದ್ಧ ಯಾವುದೇ ಚಾಳಿ ನಡೆಸಲಾರರೆ? 3. ಧೈರ್ಯ ಅತಿ ದೊಡ್ಡ ಆಯುಧ. ನೆನಪಿಡಿ, ಧೈರ್ಯವೇ ಆಸಕ್ತಿ, ಸಮಯವನ್ನು ತನ್ನ ಪಕ್ಷಕ್ಕೆ ತಿರುಗಿಸುತ್ತದೆ. ಎಂದಾದರೂ ಗಮನಿಸಿದ್ದೀರಾ? ಅತ್ಯಂತ ಶಕ್ತಿಶಾಲಿ ಜನರು ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ. ಏಕೆ? ಏಕೆಂದರೆ ಅವರು ತಿಳಿದಿದ್ದಾರೆ, ಧೈರ್ಯವೇ ನಿಜವಾದ ಶಕ್ತಿ. ಯೋಚಿಸಿ ನೋಡಿ, ಯಾರಾದರೂ ನಿಮ್ಮನ್ನು ಕೋಪದಿಂದ ಕೆಟ್ಟದಾಗಿ ಹೇಳಿದರೆ ಮತ್ತು ನೀವು ಉತ್ತರಿಸದೆ ಕೇವಲ ನಗುತ್ತಾ ಇದ್ದರೆ ಯಾರು ತೊಂದರೆಗೊಳ್ಳುತ್ತಾರೆ? ಅದೇ ನಿಮ್ಮನ್ನು ಬಡಿಕಲು ಪ್ರಯತ್ನಿಸಿದವರು. ಇದೇ ಧೈರ್ಯದ ಶಕ್ತಿ, ಹೋರಾಡದೆ ಮುಂದಿನವನನ್ನು ಸೋಲಿಸುವುದು. ಇತಿಹಾಸ ಸಾಕ್ಷಿ, ಯಾರು ಧೈರ್ಯ ಉಳಿಸಿಕೊಂಡರೋ ಅವನು ಅತಿ ದೊಡ್ಡ ಕಷ್ಟಗಳನ್ನು ಸೋಲಿಸಿದ. ಸಮುದ್ರವು ನಿರಂತರ ಹರಿಯುವ ನದಿಯನ್ನು ತಡೆಯಲಾರದು, ಏಕೆಂದರೆ ನಿಧಾನ ಧೈರ್ಯ ಪ್ರತಿ ಅಡೆತೊಡೆಯನ್ನು ಒಡೆಯುತ್ತದೆ. ಹೇಗೆ ಧೈರ್ಯ ನಿರ್ಮಿಸುವುದು? ಪ್ರತಿ ಪ್ರತಿಕ್ರಿಯೆಗೂ ಮೊದಲು 5 ಸೆಕೆಂಡ್ ಯೋಚಿಸಿ. ಯಾವುದೇ ಸ್ಥಿತಿಯನ್ನು ದೂರದಿಂದ ನೋಡಿ ಮತ್ತು ತಮ್ಮೊಂದಿಗೆ ಕೇಳಿಕೊಳ್ಳಿ, ಇದು 5 ವರ್ಷಗಳ ನಂತರವೂ ಇಷ್ಟೇ ದೊಡ್ಡದಾಗಿ ಕಾಣುತ್ತದೆಯೇ? ಧೈರ್ಯಶಾಲಿ ವ್ಯಕ್ತಿ ನಿಧಾನವಾಗಿ ತನ್ನ ಶತ್ರುವನ್ನು ಆಯಾಸಗೊಳಿಸುತ್ತಾನೆ ಮತ್ತು ಕೊನೆಯಲ್ಲಿ ಗೆಲುವು ಅವನದೇ. ಯಾರು ನಿಲ್ಲುವುದಿಲ್ಲ, ಕೇವಲ ಧೈರ್ಯದಿಂದ ಮುಂದುವರಿಯುತ್ತಾನೆ. 4. ಶಬ್ದಗಳಿಂದ ದಾಳಿ ಮಾಡಿ, ಕೈಗಳಿಂದಲ್ಲ. ನಿಮ್ಮ ಅತಿ ದೊಡ್ಡ ಖಡ್ಗ ನಿಮ್ಮ ನಾಲಿಗೆ. ನೆನಪಿಡಿ, ಹೋರಾಟ ಶಕ್ತಿಯಿಂದಲ್ಲ, ಮನಸ್ಸು ಮತ್ತು ಶಬ್ದಗಳಿಂದ ಗೆಲ್ಲುತ್ತದೆ. ಯಾರಾದರೂ ನಿಮ್ಮ ಮೇಲೆ ಕೂಗುತ್ತಿದ್ದಾರೆ ಮತ್ತು ನೀವು ಶಾಂತವಾಗಿ ಕೇವಲ 1 ಸಾಲು ಹೇಳಿದರೆ, ನಿನ್ನ ಕೋಪ ನಿನ್ನ ದೌರ್ಬಲ್ಯ, ನನ್ನದಲ್ಲ. ಯೋಚಿಸಿ, ಆ ಕ್ಷಣ ಯಾರ ಪಾಲು ಭಾರಿಯಾಗುತ್ತದೆ? ನಿಮ್ಮದು.
ಕೋಪ ಮನುಷ್ಯನ ಅತ್ಯಂತ ದೊಡ್ಡ ದೌರ್ಬಲ್ಯ ಮತ್ತು ನೀವು ಅವನನ್ನು ಕೋಪದಲ್ಲಿ ತಪ್ಪು ಹೇಳಲು ಒತ್ತಾಯಿಸಿದರೆ ಅರ್ಧ ಹೋರಾಟ ಅಲ್ಲೇ ಗೆದ್ದಂತೆ. ಹೇಗೆ ಶಬ್ದಗಳನ್ನು ಆಯುಧವನ್ನಾಗಿ ಮಾಡುವುದು? ಶಾಂತರಾಗಿರಿ, ಕೇಳಿ ಮತ್ತು ನಂತರ ಯೋಚಿಸಿ ಮಾತನಾಡಿ. ಕಡಿಮೆ ಶಬ್ದಗಳನ್ನು ಮಾತನಾಡಿ, ಆದರೆ ಪ್ರಭಾವಶಾಲಿಯಾಗಿ ಮಾತನಾಡಿ. ಆತ್ಮವಿಶ್ವಾಸದಿಂದ ಮಾತನಾಡಿ, ಹೇಡಿತನವಿಲ್ಲದೆ. ನೆನಪಿಡಿ, ಬುದ್ಧಿವಂತರು ವಾದಿಸುವುದಿಲ್ಲ, ಕೇವಲ ಒಂದು ಸಾಲಿನಲ್ಲಿ ಅಂತಹ ಉತ್ತರ ನೀಡುತ್ತಾರೆ, ಮುಂದಿನವನು ಮೌನವಾಗುತ್ತಾನೆ. ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದರೆ ಕೈ ಎತ್ತಬೇಡಿ, ಮನಸ್ಸು ಚಲಾಯಿಸಿ ಮತ್ತು ಶಬ್ದಗಳಿಂದ ದಾಳಿ ಮಾಡಿ. 5. ಶಾಂತ ಮನಸ್ಸು ಅತಿ ದೊಡ್ಡ ಕವಚ. ಯಾರು ತಮ್ಮ ಕೋಪವನ್ನು ನಿಯಂತ್ರಿಸಿದರೋ ಅವನು ಸಂಪೂರ್ಣ ಜಗತ್ತನ್ನೇ ಗೆದ್ದಂತೆ. ಯೋಚಿಸಿ, ಯಾರಾದರೂ ನಿಮ್ಮನ್ನು ಬಡಿಕಲು ಪ್ರಯತ್ನಿಸಿದಾಗ ಅವರು ಏನು ಬಯಸುತ್ತಾರೆ? ಕೇವಲ ನಿಮ್ಮ ಪ್ರತಿಕ್ರಿಯೆ. ಆದರೆ ನೀವು ಯಾವುದೇ ಪ್ರತಿಕ್ರಿಯೆ ನೀಡದೇ ಇದ್ದರೆ ಅವನ ಸಂಪೂರ್ಣ ಯೋಜನೆ ಅಲ್ಲೇ ವಿಫಲವಾಗುತ್ತದೆ. ಕೋಪದಲ್ಲಿ ತೆಗೆದುಕೊಂಡ ಪ್ರತಿ ನಿರ್ಧಾರ ತಪ್ಪು. ಒಟ್ಟು ಶಾಂತ ಮನಸ್ಸು ಯಾವಾಗಲೂ ಗೆಲುವಿನ ದಾರಿ ಹುಡುಕುತ್ತದೆ. ಹೇಗೆ ತಮ್ಮನ್ನು ಶಾಂತವಾಗಿಡುವುದು? ಯಾರಾದರೂ ಕೋಪ ತರಿಸಿದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. 3 ಸೆಕೆಂಡ್ ನಿಲ್ಲಿ, ಆಳವಾದ ಉಸಿರಾಟ ತೆಗೆದುಕೊಳ್ಳಿ ಮತ್ತು ತಮಗೆ ನೆನಪಿಸಿಕೊಳ್ಳಿ, ನನ್ನ ಮನಸ್ಸೇ ನನ್ನ ಅತಿ ದೊಡ್ಡ ಶಕ್ತಿ. ಮುಂದಿನವನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ, ಏಕೆಂದರೆ ಹೆಚ್ಚಿನ ವೇಳೆ ಜನರು ತಾವೇ ತೊಂದರೆಯಲ್ಲಿರುತ್ತಾರೆ ಮತ್ತು ಆದ್ದರಿಂದ ಇತರರನ್ನು ಕೆಳಗೆಳೆಯಲು ಬಯಸುತ್ತಾರೆ. ನೀವು ಯಾವುದೇ ಸ್ಥಿತಿಯಲ್ಲೂ ಶಾಂತವಾಗಿರಲು ಕಲಿತಾಗ ಜಗತ್ತಿನ ಯಾವ ಶಕ್ತಿಯೂ ನಿಮ್ಮನ್ನು ಸೋಲಿಸಲಾರದು. ನೆನಪಿಡಿ, ನಿಜವಾದ ವಿಜೇತ ಯಾರು? ಹೆಚ್ಚು ನಿಯಂತ್ರಣದಲ್ಲಿರುತ್ತಾನೋ ಅವನೇ. ನಿಮ್ಮ ಶಕ್ತಿಯನ್ನು ಸರಿಯಾದ ಸ್ಥಳದಲ್ಲಿ ಹಾಕಿ, ವ್ಯರ್ಥ ಹೋರಾಟದಲ್ಲಲ್ಲ. ಯೋಚಿಸಿ, ಸಿಂಹ ಪ್ರತಿ ನಾಯಿಗ ಗುರುಗಾಗಿ ನಿಂತರೆ ಅದು ಅರಣ್ಯದ ರಾಜವಾಗುತ್ತದೆ? ಖಂಡಿತವಲ್ಲ. ಜಗತ್ತಿನಲ್ಲಿ ಸಾವಿರಾರು ಜನರು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಾರೆ. ಕೆಲವರು ನಿಮ್ಮ ಯಶಸ್ಸಿನಿಂದ ದ್ವೇಷಿಸುತ್ತಾರೆ, ಕೆಲವರು ನಿಮ್ಮನ್ನು ಕೀಳಾಗಿ ತೋರಿಸಲು ಪ್ರಯತ್ನಿಸುತ್ತಾರೆ. ಆದರೆ ಪ್ರಶ್ನೆ ಏನೆಂದರೆ, ನೀವು ಪ್ರತಿಯೊಬ್ಬರೊಂದಿಗೂ ಹೋರಾಡಬೇಕೇ? ಇಲ್ಲ. ಸಣ್ಣ ಸಣ್ಣ ವಿಷಯಗಳನ್ನು ಕಡೆಗಣಿಸಲು ಕಲಿಯಿರಿ. ಪ್ರತಿವಾದ, ಹೋರಾಟ ಅಗತ್ಯವಲ್ಲ. ನಿಜವಾದ ಶಕ್ತಿ ತನ್ನ ಶಕ್ತಿಯನ್ನು ಅಲ್ಲಿ ಹಾಕುವುದು, ಅಲ್ಲಿ ನಿಜವಾದ ಗೆಲುವು ಸಿಗುತ್ತದೆ. ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದರೆ ತಮ್ಮೊಂದಿಗೆ ಕೇಳಿಕೊಳ್ಳಿ, ಈ ಹೋರಾಟ ನಿಜಕ್ಕೂ ಅಗತ್ಯವೇ? ಉತ್ತರ ಇಲ್ಲದಿದ್ದರೆ ಕೇವಲ ನಗುತ್ತಾ ಮುಂದುವರೆಯಿರಿ. 7. ನಿಮ್ಮ ಮೌನವನ್ನು ಅತಿ ದೊಡ್ಡ ಆಯುಧವನ್ನಾಗಿ ಮಾಡಿಕೊಳ್ಳಿ. ನೆನಪಿಡಿ, ಆಳವಾದ ನೀರು ಗದ್ದಲ ಮಾಡುವುದಿಲ್ಲ ಮತ್ತು ಜಗತ್ತಿನ ಅತ್ಯಂತ ಅಪಾಯಕಾರಿ ಆಯುಧ ಯಾವುದೇ ಖಡ್ಗ ಅಥವಾ ಗನ್ ಅಲ್ಲ, ಬದಲಿಗೆ ಮೌನ. ನೀವು ಪ್ರತಿ ಮಾತಿಗೂ ಉತ್ತರ ನೀಡದಿದ್ದರೆ, ಪ್ರತಿವಾದಕ್ಕೆ ಸಿಲುಕದಿದ್ದರೆ, ಮುಂದಿನವನಿಗೆ ಭಾಸವಾಗುತ್ತದೆ ಅವನ ಮಾತುಗಳು ನಿಮ್ಮನ್ನು ಸ್ಪರ್ಶಿಸುತ್ತಿಲ್ಲ ಮತ್ತು ಅಲ್ಲಿಂದ ಆಟ ಬದಲಾಗುತ್ತದೆ. ಪ್ರತಿ ಮಾತಿಗೂ ಉತ್ತರ ನೀಡುವುದು ಅಗತ್ಯವಲ್ಲ, ಕೆಲವೊಮ್ಮೆ ಮೌನವೇ ಅತಿ ದೊಡ್ಡ ಉತ್ತರ. ಯೋಚಿಸಿ, ಜನರು ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯುತ್ತಿದ್ದಾರೆ ಮತ್ತು ನೀವು ಕೇವಲ ಸಣ್ಣ ನಗು ನೀಡಿದರೆ ಅದೇ ನಗು ಅವರಿಗೆ ಅತ್ಯಂತ ಭಾರಿ ಉತ್ತರವಾಗುತ್ತದೆ. ಕಡಿಮೆ ಮಾತನಾಡಿ, ಆದರೆ ಮಾತನಾಡಿದಾಗ ಪ್ರಭಾವಶಾಲಿಯಾಗಿ ಮಾತನಾಡಿ. ನೆನಪಿಡಿ, ಸಿಂಹ ದಾಳಿಗೆ ಸರಿಯಾದ ಸಮಯ ಬರುವವರೆಗೂ ಮೌನವಾಗಿರುತ್ತದೆ. ನೀವು ಅದೇ ಆಗಿರಿ. ನಿಮ್ಮ ಮೌನದಿಂದ ಎಲ್ಲರನ್ನೂ ಗೊಂದಲಕ್ಕೆ ಒಳಪಡಿಸಿ ಮತ್ತು ಸರಿಯಾದ ಸಮಯದಲ್ಲಿ ನಿಮ್ಮ ಮಾತು ಹೇಳಿ, ಯಾವುದರಿಂದ ಸಂಪೂರ್ಣ ಜಗತ್ತು ಕೇಳಲು ಒತ್ತಾಯಿಸಲ್ಪಡುತ್ತದೆ. 8. ಮುಂದಿನವನನ್ನು ಅವನ ಚಾಳಿಯಲ್ಲೇ ಸಿಕ್ಕಿಸಿಕೊಳ್ಳಿ. ಹೇಳುತ್ತಾರೆ, ಇತರರಿಗಾಗಿ ಬಲೆ ಹಾಕುವವನು ಹೆಚ್ಚಿನ ವೇಳೆ ತಾನೇ ಅದರಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಜೀವನವೂ ಕೆಲವು ಅಂತಹದ್ದೇ. ಜನರು ನಿಮ್ಮ ವಿರುದ್ಧ ಚಾಳಿ ನಡೆಸುತ್ತಾರೆ, ಸಂಚು ಮಾಡುತ್ತಾರೆ, ನಿಮ್ಮನ್ನು ಭಡಕಿಸಲು ಪ್ರಯತ್ನಿಸುತ್ತಾರೆ. ಆದರೆ ನಿಜವಾದ ಆಟಗಾರ ಯಾರು? ಮುಂದಿನವನನ್ನು ಅವನ ಚಾಳಿಯಲ್ಲೇ ಸಿಕ್ಕಿಸುತ್ತಾನೋ. ಹೇಗೆ? ಮೊದಲು ಪ್ರತಿಕ್ರಿಯಿಸಬೇಡಿ, ಕೇವಲ ನೋಡಿ, ಅರ್ಥಮಾಡಿ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯಿರಿ. ಮುಂದಿನವನು ನೀವು ಕೋಪದಲ್ಲಿ ಸ್ಫೋಟಗೊಳ್ಳುವಿರಿ ಎಂದು ನಿರೀಕ್ಷಿಸುತ್ತಾನೆ, ಆದರೆ ನೀವು ಶಾಂತವಾಗಿದ್ದರೆ ಅವನ ಸಂಪೂರ್ಣ ಯೋಜನೆ ಧ್ವಂಸವಾಗುತ್ತದೆ. ಮಾರ್ಷಲ್ ಆರ್ಟ್ನಲ್ಲಿ ವಿರೋಧಿಯ ದಾಳಿಯನ್ನು ಅವನ ವಿರುದ್ಧವೇ ಬಳಸಲಾಗುತ್ತದೆ. ಜೀವನದಲ್ಲೂ ಅದೇ ಮಾಡಿ. ಯಾರಾದರೂ ನಿಮ್ಮನ್ನು ಅಪಖ್ಯಾತಿ ಮಾಡಲು ಬಯಸಿದರೆ ಅಂತಹ ಕೆಲಸ ಮಾಡಿ, ಅವನ ಸತ್ಯ ತಾನೇ ಎಲ್ಲರ ಮುಂದೆ ಬರುತ್ತದೆ. ಮತ್ತು ನೆನಪಿಡಿ, ಅತಿ ದೊಡ್ಡ ಪ್ರತಿಕಾರ ಯಶಸ್ಸು. ಇಷ್ಟು ಎತ್ತರಕ್ಕೆ ಏರಿ ಯಾರು ನಿಮ್ಮನ್ನು ಕೆಳಗೆಯಲು ಪ್ರಯತ್ನಿಸುತ್ತಿದ್ದರೋ ಅವರು ನಿಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ಚಾಳಿ ನಡೆಸಿದರೆ ಕೋಪಗೊಳ್ಳಬೇಡಿ, ಕೇವಲ ನಗುತ್ತಾ ಅವನನ್ನು ಅವನ ಚಾಳಿಯಲ್ಲೇ ಸಿಕ್ಕಿಸಿಕೊಳ್ಳಲು ಬಿಡಿ. 9. ಮುಂದಿನವನಿಗೆ ನೀವು ಏನು ಮಾಡಲಿದ್ದೀರಿ ಎಂಬ ಭಾವನೆಯೇ ಬರದಿರಲಿ. ನೆನಪಿಡಿ, ಅತ್ಯಂತ ಅಪಾಯಕಾರಿ ಚಾಳಿ ಯಾವುದು? ಕಾಣದಿರುವುದು. ಯುದ್ಧದ ಅತ್ಯಂತ ಶಕ್ತಿಶಾಲಿ ಯೋದ್ಧ ಯಾರು? ಅವನ ಮುಂದಿನ ಚಾಳಿಯ ಅಂದಾಜು ಯಾರಿಗೂ ಬರುವುದಿಲ್ಲವೋ. ಜೀವನವೂ ಒಂದು ಯುದ್ಧ. ಗೆಲ್ಲಬೇಕಾದರೆ ನಿಮ್ಮ ಉದ್ದೇಶಗಳನ್ನು ಅದು ವಾಸ್ತವಕ್ಕೆ ಬರುವವರೆಗೂ ಗುಪ್ತವಾಗಿಡಿ. ಕಡಿಮೆ ಮಾತನಾಡಿ, ಹೆಚ್ಚು ಮಾಡಿ, ಯೋಜನೆಯನ್ನು ತಮ್ಮ ಬಳಿಯಿಡಿ, ಆಶ್ಚರ್ಯ ನೀಡಿ, ಗದ್ದಲ ಮಾಡಬೇಡಿ. ಯೋಚಿಸಿ,
ಇಬ್ಬರು ಆಟಗಾರರು ಚೆಸ್ ಆಡುತ್ತಿದ್ದಾರೆ. ಒಬ್ಬರು ತನ್ನ ಚಾಳಿಯನ್ನು ಮೊದಲೇ ಹೇಳಿಬಿಡುತ್ತಾನೆ ಮತ್ತು ಇನ್ನೊಬ್ಬರು ಮೌನವಾಗಿ ಆಡುತ್ತಾನೆ. ಯಾರು ಗೆಲ್ಲುತ್ತಾರೆ? ಅದೇ ತನ್ನ ಚಾಳಿಯನ್ನು ಗುಪ್ತವಾಗಿಡುವವರು. ಜೀವನದಲ್ಲೂ ಇದೇ ಸತ್ಯ. ಜನರ ಗಮನವನ್ನು ಸಣ್ಣ ಸಣ್ಣ ವಿಷಯಗಳಲ್ಲಿ ಅಡಗಿಸಿ, ಆದರೆ ನಿಜವಾದ ಆಟವನ್ನು ಹಿನ್ನೆಲೆಯಲ್ಲಿ ಆಡುತ್ತೀರಿ. ಏಕೆಂದರೆ ಮುಂದಿನವನಿಗೆ ನಿಮ್ಮ ರಣನೀತಿ ತಿಳಿದರೆ ಅವನು ಅದರ ಪ್ರತಿಯನ್ನು ಹುಡುಕುತ್ತಾನೆ. ಆದರೆ ಅವನಿಗೆ ಅಂದಾಜೇ ಇಲ್ಲದಿದ್ದರೆ ಅವನು ತಾನೇ ಗೊಂದಲಕ್ಕೆ ಒಳಗಾಗುತ್ತಾನೆ. ಅತಿ ದೊಡ್ಡ ಆಘಾತ ಅದುವೇ. ಅದು ಅನಪೇಕ್ಷಿತವಾಗಿ ಬರುತ್ತದೆ. ಜನರು ಯೋಚಿಸುತ್ತಿದ್ದಾಗ ಮತ್ತು ನೀವು ಮೌನವಾಗಿ ಗೆಲುವಿನ ಕಥೆ ಬರೆದು ಮುಗಿಸಿರುವಾಗ ನಿಮ್ಮ ಯಶಸ್ಸಿನ ಪ್ರಭಾವ ಅತ್ಯಂತ ಆಳವಾದದ್ದಾಗುತ್ತದೆ. ನೆನಪಿಡಿ, ಸಿಂಹ ಶಿಕಾರಿಗೆ ಹೊರಡುವ ಮೊದಲು ಗದ್ದಲ ಮಾಡುವುದಿಲ್ಲ. ಅದು ಕೇವಲ ನೋಡುತ್ತದೆ, ಕಣ್ಣುಗಳನ್ನು ನೆಟ್ಟಿಡುತ್ತದೆ ಮತ್ತು ಸರಿಯಾದ ಸಮಯದಲ್ಲಿ ಅನಪೇಕ್ಷಿತವಾಗಿ ದಾಳಿ ಮಾಡುತ್ತದೆ. ನೀವು ಅದೇ ಮಾಡಬೇಕು. ಕಡಿಮೆ ತೋರಿಕೆ, ಹೆಚ್ಚು ಕ್ರಿಯೆ. 10. ತಮ್ಮನ್ನಿಷ್ಟು ಬಲಿಷ್ಠಗೊಳಿಸಿ ಶತ್ರು ನಿಮ್ಮನ್ನು ಎದುರಿಸುವ ಮೊದಲೇ ಹೆದರಿಬಿಡಲಿ. ಶಕ್ತಿಯ ಅರ್ಥ ಕೇವಲ ಸ್ನಾಯುಗಳಲ್ಲ. ನಿಜವಾದ ಶಕ್ತಿ ನಿಮ್ಮ ಮನಸ್ಸು, ನಿಮ್ಮ ಉದ್ದೇಶಗಳು ಮತ್ತು ನಿಮ್ಮ ಆತ್ಮವಿಶ್ವಾಸ. ನಿಜವಾದ ಯೋಧ ಯಾರು? ಪ್ರತಿ ಹೋರಾಟ ಮಾಡುವವನಲ್ಲ. ನಿಜವಾದ ಯೋಧ ಯಾರು? ಅವನ ಉಪಸ್ಥಿತಿಯೇ ಶತ್ರುವನ್ನು ಹಿಂದೆ ಸರಿಯಲು ಒತ್ತಾಯಿಸುತ್ತದೆಯೋ. ಜಗತ್ತಿನಲ್ಲಿ 2 ಬಗೆಯ ಜನರಿರುತ್ತಾರೆ. ಒಂದು ಸ್ಥಿತಿಗತಿಗಳಿಂದ ಸೋತುಬಿಡುವವರು ಮತ್ತು ಇನ್ನೊಂದು ಸ್ಥಿತಿಗತಿಗಳನ್ನು ತಮ್ಮಂತೆ ತಿರುಗಿಸುವವರು. ಗೆಲ್ಲಬೇಕಾದರೆ ತಮ್ಮನ್ನಿಷ್ಟು ಬಲಿಷ್ಠಗೊಳಿಸಿ ಮುಂದಿನವನು ನಿಮ್ಮ ಮುಂದೆ ನಿಲ್ಲುವ ಮೊದಲೇ ಯೋಚಿಸಲಾರಂಭಿಸಲಿ. ನಾನು ನಿಜವಾಗಲೂ ಇದರೊಂದಿಗೆ ಎದುರಾಗಬೇಕೇ? ನಿಮ್ಮ ದೌರ್ಬಲ್ಯಗಳನ್ನು ಶಕ್ತಿಯನ್ನಾಗಿ ಮಾಡಿ. ನಿಮ್ಮ ಮನಸ್ಸಿನಿಂದ ಆಡಿ, ಕೇವಲ ಶಕ್ತಿಯಿಂದಲ್ಲ. ಮತ್ತು ಅಂತಹ ಆತ್ಮವಿಶ್ವಾಸ ತನ್ನಿ. ಮುಂದಿನವನ್ನು ನಿಮ್ಮ ಕಣ್ಣುಗಳಲ್ಲಿ ನೋಡುತ್ತಲೇ ಸೋತುಬಿಡಲಿ. ತಯಾರಿ ಇಷ್ಟು ಭಯಂಕರವಾಗಿರಬೇಕು, ಯಾರು ನಿಮ್ಮನ್ನು ಸೋಲಿಸಲಾರರು. ಸಿಂಹ ಶಿಕಾರಿಗೆ ಹೊರಡುವಾಗ ಪ್ರತಿಸ್ಥಿತಿಗಾಗಿ ತಯಾರಾಗಿರುತ್ತದೆ. ಯಾವಾಗ ಓಡಬೇಕು, ಯಾವಾಗ ನಿಲ್ಲಬೇಕು ಮತ್ತು ಯಾವಾಗ ದಾಳಿ ಮಾಡಬೇಕು. ನೀವು ಅಂತಹ ಬುದ್ಧಿ ಮತ್ತು ತಯಾರಿಯನ್ನು ಅಳವಡಿಸಿಕೊಳ್ಳಬೇಕು. ನೆನಪಿಡಿ, ತಮ್ಮನ್ನಿಷ್ಟು ಶಕ್ತಿಶಾಲಿಯಾಗಿ ಮಾಡಿಕೊಳ್ಳಿ. ಹೋರಾಟದ ಅಗತ್ಯವೇ ಬೇಡ. ಜನರು ನಿಮ್ಮ ಶಕ್ತಿಯನ್ನು ಗುರುತಿಸಿ ಹೋರಾಡದೆ ಸೋತುಬಿಡುತ್ತಾರೆ. ಮತ್ತು ಈಗ ನಿಜವಾಗಲೂ ಹೋರಾಡದೆ ಗೆಲ್ಲಲು ಬಯಸಿದರೆ ಈ 10 ಪಾಯಿಂಟ್ಗಳನ್ನು ನಿಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳಿ. ಯಾವ ಪಾಯಿಂಟ್ ನಿಮಗೆ ಅತ್ಯಂತ ಬಲಿಷ್ಠ ಎನಿಸಿತು? ಕಮೆಂಟ್ನಲ್ಲಿ ಖಂಡಿತ ಹೇಳಿ. ಮತ್ತು ಹೌದು, ಈ ವಿಡಿಯೋ ಹೃದಯಕ್ಕೆ ತಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಏಕೆಂದರೆ ನೆನಪಿಡಿ, ನಿಮ್ಮ ಒಂದು ನಗು ಮತ್ತು ಸರಿಯಾದ ಚಿಂತನೆಯೇ ನಿಮ್ಮನ್ನು ಈ ಜಗತ್ತಿನ ನಿಜವಾದ ರಾಜನಾಗಿ ಮಾಡಬಲ್ಲದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.